ಸ್ವೀಟ್ ಕಾರ್ನ್ದು ಚಾಟ್ಸ್ ಮಾಡ್ತಾಯಿದ್ದೀನಿ ಇವತ್ತು. ನಾನು ಒಂದು ಜೋಳ ತೊಗೊಂಡಿದ್ದೀನಿ. ನಾನು ಹಂಗೆ ಪಾತ್ರೆಯಲ್ಲೇ ಇಟ್ಟು ಬೇಯಿಸ್ತಾಯಿದ್ದೀನಿ. ನೀವು ಒಂದು ಕುಕ್ಕರಲ್ಲಿಟ್ಟು ಒಂದು ವಿಷಲ್ ತೊಗೊಳ್ಳಿ ಸಾಕು, ಬೆಂದೋಗ್ಬಿಡುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯೋಕ್ಕಿಟ್ರೆ ಆಯಿತು. ಆಮೇಲೆ ಮತ್ತೆ ಉಪ್ಪು ಹಾಕಬೇಕಾಗತ್ತೆ, ನೋಡ್ಕೊಂಡು ಉಪ್ಪು ಹಾಕಿ. ಇವಾಗ ಬೆಂದಿದೆ. ಒಂದು ಸ್ವಲ್ಪ ಆಯಿಲು, ಒಂದು ಚಿಟಿಕೆ ಸಾಸಿವೆ, ಜಾಸ್ತಿ ಬೇಕಿಲ್ಲ ಇದಕ್ಕೆಲ್ಲ. ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದು ತುಂಬ ಖಾರ ಇದೆ. ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ತೊಗೊಳ್ಳಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಖಾರ ಹಾಕ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಒಂದೇ ಒಂದು ಈರುಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಮಾಡೋದಾದರೆ ಒಂದು ಈರುಳ್ಳಿ ಸಾಕಾಗುತ್ತೆ. ಈರುಳ್ಳಿ ಚೆನ್ನಾಗಿ ಬಾಡಲಿ. ಒಂದು ಸ್ವಲ್ಪ ಉಪ್ಪು, ಫಸ್ಟು ಉಪ್ಪು ಹಾಕಿದ್ದೀವಲ್ಲ, ಇವಾಗ ಉಪ್ಪು ಹಾಕ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಅರಿಶಿನನೂ ಅಷ್ಟೇ ಜಾಸ್ತಿ ಬೇಡ, ಪಿಂಚ್ ಹಾಕಿದ್ರೆ ಸಾಕು. ಒಂದು ಸರಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಊಟದ ಜೊತೆ ನೆಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ಒಂದು ಕ್ಯಾರೆಟ್ ಹಾಕಿದ್ದೀನಿ ನಾನು. ಕ್ಯಾರೆಟ್ ಏನು ತುಂಬ ಬಾಡಿಸ್ಬೇಕು ಅನ್ನೋದೇನಿಲ್ಲ, ಹಸಿ ಇದ್ದರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಅದು ಗೊತ್ತೇ ಆಗೋಲ್ಲ ನಾವು ಹಸಿ ಇದೆ ಅಂತ. ತಕ್ಷಣವೇ ಜೋಳನೂ ಹಾಕ್ಬಿಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಕಾಯಿ ತುರಿ. ನಿಮಗೆ ಬೇಕು ಅಂದರೆ ಚಾಟ್ ಮಸಾಲ ಹಾಕ್ಕೋಬೋದು, ನಾನು ಹಾಕಿಲ್ಲ, ನನಗಿಷ್ಟ ಇಲ್ಲ ಅದು, ನಾನು ಹಾಕಿಲ್ಲ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದರೆ ನೀವು ಹಾಕ್ಕೊಳ್ಳಿ. ಬೇಗನೇ ಆಗೋಗುತ್ತೆ, ಸ್ಕೂಲ್ ಮಕ್ಕಳಿಗೆಲ್ಲ ಕ್ಯಾರಿಯರ್ಗೂ ಆಗುತ್ತೆ. ಒಂದು ಪಿಂಚು ಅಚ್ಚ ಪುಡಿ, ಒಂದು ಸ್ವಲ್ಪ ನಿಂಬೆಹಣ್ಣು, 2 ಹಾಕಿ ಮಿಕ್ಸ್ ಮಾಡಿ. ಅಷ್ಟೇ, ರೆಡಿ ಆಯಿತು. ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ, ಹಂಗೇನಾದರೂ ತಿನ್ಬೋದು, ಚಪಾತಿಗೆ ತಿನ್ಬೋದು. ಕುಕ್ಕಿಂಗಿಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹೆಂಗಿದೆ ಅಂತ ಲೈಕ್ ಮಾಡಿ. ಥ್ಯಾಂಕ್ ಯು.